ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯೂಟ್ಯೂಬೆಲ್ಲ ವೈರಲ್ ಆಗ್ತಿರುವಂಥ ಒಂದು ಸೀಕ್ರೆಟ್ ಆಯಿಲ್ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಯಾವುದಪ್ಪ ಆಯಿಲ್ ಅಂದರೆ ಕುಸುಬು ಮೇಡಮ್ ಅವರ ಅವರು ತನ್ನ ಬ್ಯೂಟಿ ಸೀಕ್ರೆಟ್ನ ಶೇರ್ ಮಾಡ್ಕೊಂಡಿದ್ರು. ತುಂಬ ಜನ ಅದನ್ನು ಟ್ರೈ ಮಾಡ್ತಾ ಇದ್ದಾರೆ ಮತ್ತು ಅದು ಸೇಲ್ ಕೂಡ ಮಾಡ್ತಾ ಇದ್ದಾರೆ. ತುಂಬ ಜನ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಕೂಡ ಮನೇಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಖುಷ್ಬೂ ಮೇಡಮ್ ಅವರಿಗೆ ಎಷ್ಟು ಏಜ್ ಆಗಿದೆ, ಬಟ್ ಇವಾಗ ಯಾವ ಥರ ಇದ್ದಾರೆ, ಅವರ ಬ್ಯೂಟಿ ಸೀಕ್ರೆಟು ಇದೆ ನೋಡಿ. ಅವರು ಯೂಸ್ ಮಾಡುವಂಥ ಗ್ಲೋಯಿಂಗ್ ಸ್ಕಿನ್ ಆಯಿಲ್ ಇದು ಕ್ಯಾರೆಟ್ ಆಯಿಲ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡು ನಮ್ಮ ಸ್ಕಿನ್ ಕೂಡ ಅವ್ರ ಥರನೇ ಪಳ ಅಂತ ಹೊಳೆಯೋ ಥರ ಮಾಡ್ಕೋಬೋದು. ಮೇಡಮ್ ಅವರ ವಯಸ್ಸು ಎಷ್ಟಿದೆ ಅಲ್ವಾ, ಇವಾಗ ಅವ್ರು ಯಾವ ರೀತಿ ಕಾಣ್ತಾರೆ ಅಂದರೆ 20 ವಯಸ್ಸಿನ ಹುಡುಗಿ ಥರ ಕಾಣ್ತಾರೆ. ಆಯಿಲ್ ತಯಾರು ಮಾಡೋದಕ್ಕೆ ಬೇಕಾಗಿರುವ ಇಷ್ಟೇ ಪದಾರ್ಥ ನೋಡಿ. ಒಂದು ಬಟ್ಲಲ್ಲಿ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಬೀಟ್ರೂಟ್ ತೊಗೊಂಡಿದ್ದೀನಿ, ಮತ್ತು ನಾನು ವಿಟಮಿನ್ ಇನ ಇಲ್ಲಿ ಬಳಸ್ಕೊಂಡಿದ್ದೀನಿ. ಇಷ್ಟೇ ಮೇಡಮ್ ಅವರು ಶೇರ್ ಮಾಡಿಕೊಂಡಿದ್ದು. ಇಷ್ಟೆಲ್ಲ ಪದಾರ್ಥನೂ ನಮ್ಮ ಮನೇಲಿ ಸಿಗುತ್ತಲ್ವಾ, ನಾವೇ ಮನೇಲಿ ರೆಡಿ ಮಾಡಿಕೊಂಡು ನಮ್ಮ ಫೇಸ್ನ ಚೆನ್ನಾಗಿ ಹೊಳೆಯುವಂತೆ ಮಾಡ್ಕೋಬೋದಲ್ವಾ. ಇವಾಗ ಈ ಆಯಿಲ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಕಡೆಯಲ್ಲಿ ಕೊಕೊನಟ್ ಆಯಿಲ್ 1 ಕಪ್ ಹಾಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಆದ ನಂತರ ಇದು ಸಣ್ಣ ಉರಿಯಲ್ಲೇ ನಾವು ಮಾಡ್ಕೋಬೋದು. ಮತ್ತು ಇವಾಗ ಇದಕ್ಕೆ ಕ್ಯಾರೆಟ್ ಮತ್ತು ಬೀಟ್ರೂಟು ಹಾಕ್ತಾಯಿದ್ದೀನಿ. ಫಸ್ಟು ಬೀಟ್ರೂಟು, ಸೆಕೆಂಡ್ ಕ್ಯಾರೆಟ್ ಹಾಕ್ತಾಯಿದ್ದೀನಿ ನೋಡಿ. ಇದು ಸಣ್ಣ ಊರಲ್ಲೇ ಇಟ್ಕೊಂಡು ನಾವು ರೆಡಿ ಮಾಡ್ಕೋಬೇಕು ಈ ಆಯಿಲು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಕೂಡ ನಮ್ಮ ಮನೇಲಿ ಟ್ರೈ ಮಾಡ್ತಾಯಿದ್ದೀನಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸ್ ನೋಡಿ. ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಕೂಡ ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ. ಎಲ್ಲ ನ್ಯಾಚುರಲ್ ಆಗಿರುವಂಥ ಪದಾರ್ಥನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ನಾನು ಗ್ಲೋಯಿಂಗ್ ಸ್ಕಿನ್ ಆಯಿಲ್ ರೆಡಿ ಮಾಡ್ತಾ ಇದ್ದೀನಿ. ತುಂಬಾ ಟ್ರೆಂಡಿಂಗಲ್ಲಿರುವ ಆಯಿಲ್ ಅಂತಲೇ ಹೇಳ್ಬೋದು. ಇದು ನಮ್ಮ ಫೇಸ್ಗೆ ಅಪ್ಲೈ ಮಾಡೋದರಿಂದ ತುಂಬ ಶೈನಿಂಗ್ ಬರುತ್ತೆ. ಅದಕ್ಕೋಸ್ಕರ ನಾನು ಕೂಡ ಮನೇಲೇ ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಇವಾಗ ಮೇನ್ ಅಂತ ಹೇಳ್ಬೋದು ಬಜಾಜ್ ಆಲ್ಮಂಡ್ ಆಯಿಲ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಆಲ್ಮಂಡ್ ಆಯಿಲ್ ಹಾಕೋತಾ ಇದ್ದೀನಿ. ಆಲ್ಮಂಡ್ ಆಯಿಲ್ ಹಾಕ್ಕೊಂಡು ನಂತರ ಎಷ್ಟು ನೊರೆ ಬರುತ್ತೆ ನೋಡಿ. ತುಂಬ ಅಂದರೆ ತುಂಬ ನೊರೆ ಬರುತ್ತೆ. ಅದರಲ್ಲಿ ನಾನು ಸ್ಪೂನ್ನ ತಿರುಗಿಸ್ತಾನೇ ಇದ್ದೀನಿ, ಇಲ್ಲಾಂದರೆ ಮೇಲೆ ಬರುತ್ತೆ ನೊರೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕಿದು. ಯಾವ ರೀತಿ ಅಂದರೆ ನಾವು ಇವಾಗ ಬಿರಿಯಾನಿ ಮಾಡುವಾಗ ಈರುಳ್ಳಿನ ಯಾವ ರೀತಿ ಫ್ರೈ ಮಾಡ್ಕೋತೀವಿ ನೋಡಿ, ಅದೇ ಥರ ಕ್ಯಾರೆಟು ಮತ್ತು ಬೀಟ್ರೂಟು ಅದೇ ಥರ ಆಗಬೇಕು. ಇದು ನೊರೆ ಹೋಗೋ ತನಕ ನಾವು ಇದರಲ್ಲಿ ಸ್ಪೂನ್ನ ತಿರುಗಿಸ್ತಾನೇ ಇರಬೇಕು. ಸ್ವಲ್ಪ ಹೊತ್ತು ಹಾಗೆ ನೊರೆ ಥರನೇ ಇರುತ್ತೆ. ಕ್ಯಾರೆಟು ಮತ್ತು ಬೀಟ್ರೂಟು ಮತ್ತು ಆಲ್ಮಂಡ್ ಆಯಿಲ್ ಎಲ್ಲನೂ ಫ್ರೈ ಆಗೋವರೆಗೂ ನೊರೆ ಥರನೇ ಇರುತ್ತೆ. ಆಮೇಲೆ ಒಂದು ಹದಕ್ಕೆ ನಾವು ಹೆಣ್ಮಕ್ಳು ಹೇಗೆ ಅಂದರೆ ಎಲ್ಲ ಕೆಲಸಕ್ಕೂ ಟೈಮ್ ಕೊಡ್ತೀವಿ ಅಲ್ವಾ. ಮತ್ತು ಇದಕ್ಕೆ ಇವಾಗ ವಿಟಮಿನ್ ಇನ ಹಾಕೋತಾ ಇದ್ದೀನಿ. ನಾವು ಎಲ್ಲ ಕೆಲಸಕ್ಕೆ ಟೈಮ್ ಕೊಟ್ಟ ಹಾಗೆ ನಮ್ಮ ಸ್ಕಿನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ. ನಾವು ಮದುವೆ ಆಗಿ ಮಕ್ಕಳಾದರೂ ಏನು, ನಮ್ಮ ಸ್ಕಿನ್ ಚೆನ್ನಾಗಿ ಇಟ್ಕೋಬೇಕಲ್ವಾ. ಹೊರಗಡೆ ಹೋದಾಗ ಚೆನ್ನಾಗಿರಬೇಕು, ತುಂಬ ಶೈನಿಂಗಾಗಿ ಕಾಣಬೇಕು, ಸಾಫ್ಟಾಗಿ ಕಾಣಬೇಕು ಅಂತ ನಮಗೂ ಕೂಡ ಆಸೆ ಇರುತ್ತಲ್ವ. ಅದಕ್ಕೋಸ್ಕರ ಕ್ಯಾರೆಟ್ ಆಯಿಲ್ನ ಮನೇಲೇ ರೆಡಿ ಮಾಡ್ಕೊಳ್ಳಿ. ತುಂಬಾ ಯೂಸ್ ಆಗ್ತಾ ಇದೆ ಎಲ್ಲ ಹೆಣ್ಮಕ್ಳಿಗೆ. ನಮ್ಮ ಸ್ಕಿನ್ ಬಗ್ಗೆ ನಾವು ಕೂಡ ಯೋಚನೆ ಮಾಡಬೇಕಲ್ವ. ನೋಡಿ ಈ ಥರ ಆಗಿದೆ. ಕ್ಯಾರೆಟು ಮತ್ತು ಬೀಟ್ರೂಟು ಈ ಥರ ಆಗಬೇಕು ನೋಡಿ. ಈ ಥರ ಆಗೋವರೆಗೂ ನಾವು ಈ ಎಣ್ಣೆನ ಹೀಗೆ ಸಣ್ಣ ಉರಿಯಲ್ಲೇ ಮಾಡ್ಕೋಬೇಕು. ನಾನು ತುಂಬ ದಿವಸದಿಂದ ಮಾಡಬೇಕಂತ ಅಂದ್ಕೊಂಡೆ. ಇವತ್ತು ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ ಆಯಿಲು, ಗ್ಲೋಯಿಂಗ್ ಸ್ಕಿನ್ ಆಯಿಲು. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ, ನಾನು ಕೂಡ ಯೂಸ್ ಮಾಡ್ತಾ ಇರ್ತೀನಿ ಇವತ್ತಿಂದ. ಈ ಥರ ಆಯಿಲ್ ಮಾಡಿ ಎಷ್ಟೋ ಜನ ಸೇಲ್ ಕೂಡ ಮಾಡ್ಕೊತಾ ಇದ್ದಾರೆ.
ಇವಾಗ ಆಯಿಲ್ ರೆಡಿ ಆಗಿದೆ. ನಾನು ಇದನ್ನು ಸೋಸ್ಕೊತಾ ಇದ್ದೀನಿ ಒಂದು ಬೌಲಲ್ಲಿ. ನೋಡಿ, ನಾನು ಸ್ಟಾರ್ಟ್ ಮಾಡ್ತೀನಿ ಇದನ್ನು ಯೂಸ್ ಮಾಡೋಕ್ಕೆ. ಇವತ್ತಿಂದ ಒಂದೇ ವಾರದಲ್ಲಿ ನನ್ನ ಸ್ಕಿನ್ ಯಾವ ರೀತಿ ಆಗುತ್ತೆ ಅಂತ ನಾನು ನಿಮಗೆ ಖಂಡಿತ ವಿಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥ ಖುಷ್ಬೂ ಮೇಡಮ್ ಅವರ ಬ್ಯೂಟಿ ಸೀಕ್ರೆಟ್ ಆಯಿಲ್ ಇದು. ಗ್ಲೋಯಿಂಗ್ ಸ್ಕಿನ್ ಆಯಿಲ್. ಅಂತೂ ಇಂತೂ ನಾನು ಕೂಡ ಮನೇಲೇ ಟ್ರೈ ಮಾಡಿದೆ. ನಾನು ಕೂಡ ಇದನ್ನು ಡೈಲಿ ಯೂಸ್ ಮಾಡ್ತಾ ಇರ್ತೀನಿ. ಇವತ್ತು ಖುಷ್ಬೂ ಮೇಡಮ್ ಅವರ ಗ್ಲೋಯಿಂಗ್ ಸ್ಕಿನ್ ಆಯಿಲ್ ನಾನು ಕೂಡ ರೆಡಿ ಮಾಡಿದ್ದೀನಿ. ನಿಮಗೂ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ, ಯೂಸ್ ಮಾಡ್ಕೊಳ್ಳಿ. ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ತುಂಬ ದಿವಸದಿಂದ ಮಾಡಬೇಕಂತ ಅನ್ಕೋತಾ ಇದ್ದೀನಿ. ಇವಾಗ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಮೂಲಕ ತಿಳಿಸಿ. ಒಂದು ಒಳ್ಳೆ ಬ್ಯೂಟಿ ಟಿಪ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ಯೂಸ್ ಆಗಲಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.